ಭಾರತದ ಗಡಿಯಲ್ಲಿ ಭದ್ರತೆಗೆ ಹೆಚ್ಚು ಒತ್ತನ್ನು ನೀಡುವಂತಹ ಸಲುವಾಗಿ ಇಸ್ರೋ ಭೂವೀಕ್ಷಣಾ ಉಪಗ್ರಹವನ್ನು ಉಡಾವಣೆ ಮಾಡಿತ್ತು. ಆದರೆ ಉಡಾವಣೆ ನಂತರ ತಾಂತ್ರಿಕ ಸಮಸ್ಯೆ ಆದಂತಹ ಹಿನ್ನೆಲೆ ಉಪಗ್ರಹ ಕಕ್ಷೆ ಸೇರುವಲ್ಲಿ ವಿಫಲವಾಗಿದೆ. ಹೌದು, ಇಸ್ರೋ ಇಂದು ಬೆಳಗ್ಗೆ ಶ್ರೀಹರಿಕೋಟಾದ ಬಾಹ್ಯಾಕಾಶ ನಿಲ್ದಾಣದಿಂದ 101ನೇ EOS-09 ಭೂವೀಕ್ಷಣಾ ಉಪಗ್ರಹವನ್ನು ಉಡಾವಣೆ ಮಾಡಿತ್ತು. ಉಡಾವಣೆ ನಂತರ 2ನೇ ಹಂತದಲ್ಲಿ ತಲುಪಿತ್ತು. ಆದರೆ 3ನೇ ಹಂತದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾದಂತಹ ಹಿನ್ನೆಲೆ ಉಡಾವಣೆ ವಿಫಲವಾಗಿದೆಯಂತೆ. ಇನ್ನು ಈ ಉಪಗ್ರಹ ಹವಾಮಾನದ ಎಲ್ಲಾ ಪರಿಸ್ಥಿತಿಯಲ್ಲಿಯೂ ಕೂಡ ಬಾಹ್ಯಾಕಾಶದಿಂದ ತನ್ನ ಕಣ್ಗಾವಲು ಸಾಮರ್ಥ್ಯವನ್ನು ಹೆಚ್ಚಿಸುವಂತ ಗುರಿಯನ್ನ ಹೊಂದಿತ್ತಂತೆ ಈ ಉಪಗ್ರಹ. ಅಲ್ಲದೆ ಹಗಲು ರಾತ್ರಿ ಯಾವುದೇ ಭೂಮಿಯ ಹವಾಮಾನದಲ್ಲಿಯೂ ಕೂಡ ಹೆಚ್ಚಿನ ರೆಸಲ್ಯೂಷನ್ ಫೋಟೋ ತೆಗೆಯುವಂತ ಸಾಮರ್ಥ್ಯವನ್ನ ಇದು ಹೊಂದಿತ್ತು. ಅಲ್ಲದೆ ರಾಷ್ಟ್ರೀಯ ಭದ್ರತೆ, ವಿಪತ್ತು ನಿರ್ವಹಣೆ ಹಾಗೂ ಅರಣ್ಯ ಹಾಗೂ ಕೃಷಿ ಬಗ್ಗೆ ಕೂಡ ಮೇಲ್ವಿಚಾರಣೆ ನಡೆಸಲು ಇದು ಸಹಕಾರಿಯಾಗಬೇಕಾಗಿತ್ತು. ಜೊತೆಗೆ ಹವಾಮಾನ ಪರಿಸ್ಥಿತಿಯಲ್ಲಿ ಕೂಡ ಬಾಹ್ಯಾಕಾಶದಿಂದ ಕಣ್ಗಾವಲು ನಡೆಸಲು ತನ್ನ ಸಾಮರ್ಥ್ಯ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಭಾರತ ಈ ಭೂವೀಕ್ಷಣಾ ಉಪಗ್ರಹ ಉಡಾವಣೆಯನ್ನ ಮಾಡಿತ್ತು. ಪ್ರಮುಖವಾಗಿ ದೇಶದ ರಕ್ಷಣೆಯಲ್ಲಿ ಹೆಚ್ಚಿನ ಪಾತ್ರವನ್ನ ವಹಿಸಿತ್ತು. ಆದರೆ ಉಡಾವಣೆ ವಿಫಲವಾಗಿರೋದು ಇಸ್ರೋ ವಿಜ್ಞಾನಿಗಳಿಗೆ ನಿರಾಶೆಯನ್ನ ಮೂಡಿಸಿದೆ.